ನಮಸ್ಕಾರ ಕನ್ನಡಿಗರೇ, ಅಂಬೀರ್ ನ್ಯೂಸ್ ಇಂದ ನಾನ್ ಪ್ರಭುದೇವ್. ಸ್ನೇಹಿತರೆ, ಇವತ್ತು ದಿ ಡೆವಿಲ್ ಸಿನಿಮಾ ದರ್ಶನ್ ನಾಯಕ ನಟನಾಗಿ ನಟಿಸಿರುವ ಚಿತ್ರ ಇದು. ಇದನ್ನ ಪೈರಸಿ ಮಾಡಿದರೆ, ಇದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಈ ಪೈರಸಿ ಮಾಡಿರೋ ಕಾರಣದಿಂದ ಏನಾಗ್ತಿದೆ ಅಂದ್ರೆ ಸಿನಿಮಾ ತನ್ನ ಇದನ್ನ ಕಲೆಕ್ಷನ್ ಕಳ್ಕೊಳ್ತದೆ. ಆ ದೃಷ್ಟಿಯಿಂದ ಹೇಳ್ತಾ ಇರೋದು, ಈ ಕರ್ನಾಟಕ ರಾಜ್ಯದಲ್ಲಿ ಅವರೇ ಕರ್ನಾಟಕ ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತ ಮಾಡ್ಕೊಂಡಿದ್ದಾರೆ. ಈ ವಾಣಿಜ್ಯ ಮಂಡಳಿಯವರು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾ ಇದ್ರೆ ಕನ್ನಡ ಸಿನಿಮಾಗಳು ಇದೇ ರೀತಿ ಪೈರಸಿಯಾಗಿ ಮನೆಯಲ್ಲೇ ಅವರೇ ನೋಡ್ಕೊಂಡು ಇವತ್ತೆಲ್ಲ ಜಿಬಿ ಕಡಿಮೆ ದರ ಇರೋದ್ರಿಂದ ಹೆಂಗಿರೋ ಡೇಟಾಗಳು ಸಿಗ್ತಾ ಇರೋದ್ರಿಂದ ಮನೇಲೆ ಎಲ್ಲ ವಿಡಿಯೋ ನೋಡ್ಕೊಂಡು ಸಿನಿಮಾ ನೋಡ್ಕೊಂಡು ಯಾರು ಥಿಯೇಟರ್ ಬರ್ದಿರೋ ರೀತಿ ಆಗುತ್ತಿದೆ. ದಯವಿಟ್ಟು ಕರ್ನಾಟಕ ರಾಜ್ಯ ವಾಣಿಜ್ಯ ಮಂಡಳಿಯವರು ಈ ದಸರಾ ಸಿನಿಮಾ ಅಲ್ಲ, ಎಲ್ಲ ಪ್ರತಿಯೊಂದು ಸಿನಿಮಾನು ಕೆಲವೊಂದು ವೆಬ್ಸೈಟ್ ಅವರು ಪೈರಸಿ ಮಾಡಿ ಆನ್ಲೈನ್ ಸಿಗೋ ತರ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ತಾವು ದಯವಿಟ್ಟು ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಕ್ರಮ ತಗೋಬೇಕು. ಒಗ್ಗಟ್ಟಾಗಿ ಹೋಗಿ ಕಂಪ್ಲೇಂಟ್ ಕೊಟ್ಟು ಈ ತರ ಪೈರಸಿ ಮಾಡ್ತಾರ ವಿರುದ್ಧ ದೂರು ದಾಖಲಿಸಿ ಅವ್ರ ಬಗ್ಗೆ ತನಿಖೆ ಮಾಡಿ ಅವ್ರನ್ನ ಕಾನೂನಾತ್ಮಕವಾಗಿ ಗುರಿಪಡಿಸಬೇಕು. ಅವರಿಂದ ಈಗ ಎಲ್ಲಾ ಚಿತ್ರಗಳಿಗೂ ಕನ್ನಡ ಚಲನಚಿತ್ರ ತೆಗೆದಾರರು ಎಲ್ರಿಗೂ ಸಮಸ್ಯೆ ಆಗ್ತಿದೆ. ಇದ್ರ ಬಗ್ಗೆ ನೀವು ಹೋರಾಟ ಮಾಡಬೇಕು. ಇಲ್ಲ ಅಂದ್ರೆ ಸದ್ಯದಲ್ಲೇ ಕನ್ನಡ ಚಿತ್ರಗಳು ಇದೇ ಪೈರಸಿಗಳಲ್ಲಿ ಜನ ನೋಡ್ಕೊಂಡು ಥಿಯೇಟರ್ಗಳಿಗೆ ಜನ ಬರ್ದೋ ರೀತಿ ಆಯ್ತಾರೆ. ಇದರಿಂದ ಕನ್ನಡ ಚಲನಚಿತ್ರ ಏನು ನಟನೆ ಮಾಡಿ ನಿರ್ಮಾಪಕರಾಗಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಈ ನಟ ಯಾರೋ ಹೆಸರು ಮಾಡಿರೋ ನಟ ಅವನಿಗೆ ಆಗಲಿ ಅವ್ನ ಪೇಮೆಂಟ್ ನ ಕೋಟ್ಯಾಂತರ ರೂಪಾಯಿ ತಗೊಂಡಾಗಿರ್ಬೋದು, ಸಣ್ಣ ಪುಟ್ಟ ತಗೊಂಡಾಗಿರ್ಬೋದು. ಒಬ್ಬ ನಿರ್ಮಾಪಕ ಬದುಕಿದ್ರೆ ಕಲಾವಿದ್ರು ಬದುಕುದು. ಕಲಾವಿದ್ರು ಬದುಕಬೇಕು ಅಂತಂದ್ರೆ ಸಿನಿಮಾ ಎಲ್ಲಾ ಕಡೆ ಥಿಯೇಟರ್ಗಳ ಜನ ಬಂದು ನೋಡ್ಬೇಕು. ಕೆಲವೊಂದು ವೆಬ್ಸೈಟ್ ಗಳಲ್ಲೇ ಬಂದ್ಬಿಡ್ತು ಅಂತಂದ್ರೆ, ಈ ಪೈರಸಿ ಮಾಡಿ ಎಲ್ಲಾ ವೆಬ್ಸೈಟ್ ಗಳು ಬಂದ್ಬಿಡ್ತು ಅಂತಂದ್ರೆ ಜನ ಇಲ್ಲಿ ಥಿಯೇಟರ್ ಹೋಗಿ ನೋಡ್ತಾರೆ, ಮನೇಲೆ ನೋಡ್ಕೊತಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಸಂಬಂಧಪಟ್ಟವರು ಇದ್ರ ಬಗ್ಗೆ ಕಾನೂನಾತ್ಮಕ ಕ್ರಮ ತಗೊಳ್ಳೋದ್ರಿಂದ, ಒಂದು ದೂರು ದಾಖಲಿಸೋದ್ರಿಂದ ಆ ದೂರನ್ನ ಏನಾಗಿದೆ ಅಂತ ದೂರು ದಾಖಲಿಸ್ಬಿಟ್ರೆ ಮುಗಿದೋಗ್ಲಿಲ್ಲ, ಅದನ್ನ ಕಾನೂನಾತ್ಮಕವಾಗಿ ತನಿಖೆ ಆಗುವವರೆಗೂ ಯಾರು ಪೊಲೀಸ್ನವರು ಹಿಂದೆ ಬಿದ್ದು ತನಿಖೆ ಮಾಡಿ ಆ ವೆಬ್ಸೈಟ್ಗಳನ್ನ ಯಾರು ಈ ತರ ಮಾಡ್ತಾ ಇದಾರೆ ಅವ್ರನ್ನ ಬಂಧಿಸುವ ಮೂಲಕ, ಅವ್ರ ಮೇಲೆ ಕೇಸ್ ಹಾಕೋದ್ರ ಮೂಲಕ, ಅವರಿಂದ ಪರಿಹಾರ ತಗೋ ಮೂಲಕ ಮಾಡಿದ್ರೆ ಮಾತ್ರ ಈ ಕರ್ನಾಟಕದಲ್ಲಿ ನಿರ್ಮಾಪಕರು ಉಳ್ಕತ್ತಾರೆ, ನಟ ನಟಿಯರು ಕಲಾವಿದರು ಉಳ್ಕತ್ತಾರೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಉಳ್ಕೊಳ್ಳಲ್ಲ. ಇದೇ ರೀತಿ ಪೈರಸಿ ಆಗಿರೋದ್ರಿಂದ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರುವಂತ ದಿ ವಿಲನ್ ಚಿತ್ರ, ದರ್ಶನ್ ಅವರ ಪಾಪ ಜೈಲಲ್ಲಿ ಇದ್ರು ಸಾರ್ವಜನಿಕರು, ಅಭಿಮಾನಿಗಳು ಎಲ್ಲರೂ ಪ್ರತಿಯೊಬ್ಬರು ಏನ್ ಮಾಡಿದ್ದಾರೆ, ಆ ಸಿನಿಮಾನ ತೆರೆ ಮೇಲೆ ಬಂದು ನೋಡ್ಬೇಕು ಅನ್ನೋ ಉದ್ದೇಶಕ್ಕೆ ಎಲ್ಲರೂ ಕೆಲವರೆಲ್ಲ ಅಭಿಮಾನಿಗಳೆಲ್ಲ ಥಿಯೇಟರ್ ಮಾಡ್ತಾರೆ. ಆದ್ರೆ ಇವತ್ತು ಪೈರಸಿ ಬಿಡುಗಡೆ ಆಗಿರೋದ್ರಿಂದ ಕೆಲವರು ಅರ್ಧ ಭಾಗ ಜನ ಸಿನಿಮಾನೇ ನೋಡೋದನ್ನ ಇದು ಆನ್ಲೈನ್ ಅಲ್ಲೇ ನೋಡ್ಕೊಂಡು ಖುಷಿ ಪಡ್ಕೊಂಡು ಥಿಯೇಟರ್ ಹೋಗೋದನ್ನೇ ಆಗ್ತಿದೆ. ಇದರಿಂದ ನಿರ್ಮಾಪಕರಿಗೆ ಕೋಟ್ಯಾಂತರ ರೂಪಾಯಿ ಲಾಸು, ಒಬ್ಬ ನಟನಿಗೂ ಲಾಸು, ಕಲಾವಿದರಿಗೂ ಲಾಸು. ಒಬ್ಬ ನಿರ್ಮಾಪಕ ಗಟ್ಟಿಯಾಗಿದ್ರೆ 100 ಸಿನಿಮಾ ತೆಗಿತಾನೆ, ಆದ್ರೆ ನಿರ್ಮಾಪಕನೇ ಗಟ್ಟಿ ಇಲ್ಲ ಅಂತಂದ್ರೆ ಯಾವ ರೀತಿ ಸಿನಿಮಾ ತೆಗೆದಿದೆ? ಆದ್ರಿಂದ ನಿರ್ಮಾಪಕನ ಉಳಿಸ್ಬೇಕು ಅಂದ್ರೆ ಕರ್ನಾಟಕ ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿ ಅವರು ಇದಾರಲ್ಲ, ಅವ್ರು ಹೋಗಿ ಕಂಪ್ಲೇಂಟ್ ನ ದಾಖಲಿಸಿ ಇವತ್ತು ಇಲ್ಲ ಸಂಬಂಧಪಟ್ಟ ಇಲಾಖೆ ಕಂಪ್ಲೇಂಟ್ ನ ದೂರನ್ನ ದಾಖಲಿಸಿ ಇವತ್ತು ಹೋರಾಟ ಮಾಡದೆ ಹೋದ್ರೆ ಕರ್ನಾಟಕದಲ್ಲಿ ಎಲ್ಲಾ ಚಿತ್ರಗಳು ಪೈರಸಿಯಾಗಿ ಜನಗಳು ನೋಡ್ದೇನೆ ಆನ್ಲೈನ್ ಅಲ್ಲೇ ನೋಡ್ಕೊಂಡು ಖುಷಿ ಪಡ್ಕೊಂಡು ಅವರು ಬಂಡವಾಳ ಹಾಕಿರೋದೆಲ್ಲ ಲಾಸ್ ಆಗೋದ್ರಲ್ಲಿ ಅನುಮಾನವಿಲ್ಲ. ಇದ್ರ ಬಗ್ಗೆ ದಯವಿಟ್ಟು ಸಂಬಂಧಪಟ್ಟವ್ರು ಕಂಪ್ಲೇಂಟ್ ಕೊಡಿ. ವಾಣಿಜ್ಯ ಮಂಡಳಿ ನಿದ್ದೆ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ, ಚಲನಚಿತ್ರ ವಾಣಿಜ್ಯ ಮಂಡಳಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಹೋಗಿ ದೂರ ದಾಖಲಿಸಿ. ಇದು ಸಂಬಂಧಪಟ್ಟ ನಾನು ಪ್ರೊಡ್ಯೂಸರ್ ಹೇಳ್ತಾ ಇದ್ದೀನಿ, ನಿರ್ಮಾಪಕನಿಗೆ, ಯಾರು ದಿ ವಿಲನ್ ಚಿತ್ರದ ನಿರ್ಮಾಪಕರಿಗೆ ಹೇಳ್ತದೆ, ದಯವಿಟ್ಟು ನೀವು ದೂರ ದಾಖಲಿಸಿ. ಈಗ ಆಲ್ರೆಡಿ ಪೈರಸಿ ಆಗಿದೆ ಸಿನಿಮಾ, ಇದ್ರ ಬಗ್ಗೆ ನೀವು ಕಾನೂನಾತ್ಮಕ ಹೋರಾಟ ಮಾಡಿ ಸಂಬಂಧಪಟ್ಟವ್ರ ಮೇಲೆ ದೂರ ದಾಖಲಿಸಿ. ದಯವಿಟ್ಟು ಇದ್ರ ಕ್ರಮ ತಗೊಳ್ಳೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದೆ ನಾವು ಇದೇ ತರದ ಯಾವುದೇ ರೀತಿಯಾದ್ರೂ ನಿಮ್ ಮುಂದೆ ತರ್ತೀವಿ. ನಮಸ್ಕಾರ.